ಇತ್ತೀಚೆಗೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಮನವಿ ಮಾಡಿ ಪೆಟ್ರೋಲ್ ಡೀಸೆಲ್ನ ಕಡಿಮೆ ಮಿತ ಬಳಕೆ ಮಾಡಿ ಚಿನ್ನ ಖರೀದಿಯನ್ನು ಆದಷ್ಟು ನಿಲ್ಲಿಸಿ ಅಂತ ಹೇಳಿರ್ತಕ್ಕಂಥ ಮಾತುಗಳ ಬಗ್ಗೆ ನಮ್ಮ ದೇಶದ ಕಾಂಗ್ರೆಸ್ ಮುಖಂಡರು ಮಾಡಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ನೋಡಿದಾಗ ಇವರಿಗೆ ದೇಶದ ಹಿತಕ್ಕಿಂತ ತಮ್ಮ ಪಕ್ಷದ ಹಿತ ಮುಖ್ಯ, ರಾಜಕಾರಣದ ಚಟಕ್ಕಾಗಿ ದೇಶದ ಹಿತವನ್ನು ಬಲಿ ಕೊಡುವಂಥ ಒಂದು ಹೇಳಿಕೆಗಳು ಇದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹೇಳಿಕೆಯನ್ನು ಖಂಡಿಸ್ತೇನೆ. ತಾವು ಗಮನಿಸಬೇಕು, ಈ ಸಂದರ್ಭದಲ್ಲಿ ಯುದ್ಧದ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ವಾರಕ್ಕೆ ಒಂದು ಊಟ ಬಿಡಿ ಅಂತೇಳಿ ಹೇಳಿ ಜನತೆಗೆ ಮನವಿ ಮಾಡಿದರು. ಅದಕ್ಕೆ ಸ್ಪಂದಿಸಿದ್ರು ಭಾಳಷ್ಟು ಜನ. ಹಾಗೆಯೇ 67ರಲ್ಲಿ ಆಗಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಈ ದೇಶದ ಜನಕ್ಕೆ ಕರೆ ಕೊಟ್ಟಿದ್ದರು, ಚಿನ್ನವನ್ನು ಜಾಸ್ತಿ ಖರೀದಿ ಮಾಡಬೇಡಿ, ಇದರಿಂದ ವಿದೇಶಿ ವಿನಿಮಯದ ಮೇಲೆ ದುಷ್ಪರಿಣಾಮ ಆಗ್ತದೆ, ದೇಶದ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಆಗ್ತದೆ ಅಂತ ಹೇಳಿ ಅವತ್ತು ಮನವಿ ಮಾಡಿಕೊಂಡಿದ್ದರು. ಹಾಗೆಯೇ 2013ರಲ್ಲಿ ಅವತ್ತಿನ ಕೇಂದ್ರದ ಆರ್ಥಿಕ ಸಚಿವ ಚಿದಂಬರಂ ಅವರು ಬ್ಯಾಂಕ್ಗಳಿಗೆ ಕರೆ ಕೊಟ್ಟಿದ್ದರು, ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಬಾರ್ದು ಮತ್ತು ದೇಶದ ಮಹಾಜನತೆ ಚಿನ್ನವನ್ನು ಬಹಳ ಪ್ರಮಾಣದಲ್ಲಿ ಖರೀದಿ ಮಾಡದಿದ್ದಾಗೆ ಅದನ್ನು ತಡೆಗಟ್ಟಬೇಕು, ಇಲ್ಲದಿದ್ದರೆ ದೇಶದ ಆರ್ಥಿಕತೆಯ ಮೇಲೆ ಭಾರಿ ದುಷ್ಪರಿಣಾಮ ಆಗ್ತದೆ ಅಂತ ಹೇಳಿ ಅವತ್ತು ಕೂಡ ಮನವಿ ಮಾಡ್ಕೊಂಡಿದ್ದರು. 3 ಸಾರಿ ಅವರು ವಿದೇಶದಿಂದ ಬರುವಂಥ ಚಿನ್ನದ ಮೇಲೆ ಇಂಪೋರ್ಟ್ ಡ್ಯೂಟಿಯನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ನವರಿಗೆ ಮರೆತೋಗಿದೆ ಅಂತ ಕಾಣಿಸುತ್ತೆ. ಇವತ್ತು ಪ್ರತಿಕ್ರಿಯೆ ಮಾಡುವಂಥ ಇವರು ಅವತ್ತು ಚಿದಂಬರಂ ಅವರು, ಇಂದಿರಾ ಗಾಂಧಿಯವರು ಜನ ಮಂಗಲೆ ಕಟ್ಟಬಾರ್ದು ಅಂತೇಳಿ ಹೇಳಿರ್ತಕ್ಕಂಥ ರೀತಿನ ಅಂತೇಳಿ ಹೇಳಿ ಕೂಡ ಗಮನಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಹಾಗೆಯೇ ಇವತ್ತು ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಜಾಗತಿಕ ಯುದ್ಧದ ಈ ಸಂದರ್ಭದಲ್ಲಿ ಜಗತ್ತಿನ ಅನೇಕ ರಾಷ್ಟ್ರಗಳು ಆರ್ಥಿಕ ದುಷ್ಪರಿಣಾಮವನ್ನು ಇವತ್ತು ಎದುರಿಸ್ತಾ ಇದ್ದಾವೆ. ಇಡೀ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಹಾಗೆಯೇ ಇದರ ಪರಿಣಾಮವಾಗಿ ವಿದೇಶಿ ವಿನಿಮಯವನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಮತ್ತು ಈಗಾಗಲೇ ಕುಸಿದಿರ್ತಕ್ಕಂಥ ಆರ್ಥಿಕತೆ, ನಾವು 4ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿದ್ವಿ, ಈಗ ಇತ್ತೀಚಿನ ಸಮೀಕ್ಷೆ ಇರ್ತದೆ 6ಕ್ಕೆ ಇಳಿದಿದ್ದೇವೆ ಅಂತೇಳಿ. ಇದನ್ನು ಈ ದೇಶದ ಜನತೆ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡು, ಒಂದು ಆಡಳಿತದ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಏನೇನು ಮಾಡೋಕ್ಕೂ ಮಾಡ್ತಾ ಇದೆ, ಆದರೆ ನಾವು ಕೂಡ ಭಾಗವಹಿಸಬೇಕು ಈ ಆರ್ಥಿಕತೆಯ ಈ ಸಂದರ್ಭದಲ್ಲಿ. ಕೋವಿಡ್ನಲ್ಲಿ ಯಾವ ರೀತಿ ನಾವು ಭಾಗವಹಿಸಿದ್ವೋ ಅದೇ ರೀತಿ ಭಾಗವಹಿಸಬೇಕು ಅಂತ ಹೇಳಿ ಪ್ರಧಾನಿಯವರು ದೇಶಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಮಯೋಚಿತವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದೇಶದ ಆರ್ಥಿಕ ರಕ್ಷಣೆಗೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗೋಣ. ಕಾಂಗ್ರೆಸ್ಸಿನ ಈ ರೀತಿ ಲಘುವಾಗಿರ್ತಕ್ಕಂಥ ಮಾತುಗಳು ಅವರ ಮಾನಸಿಕತೆಯನ್ನು ತೋರಿಸ್ತದೆ. ದೇಶದ ಮೊದಲು ಅನ್ನೋದಕ್ಕಿಂತ ಅವ್ರ ರಾಜಕಾರಣ ಮೊದಲು ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರೆ. ಆದರೆ ಮೋದಿಯವರ ಮಾತಿಗೆ ಸ್ಪಂದಿಸಬೇಕಾಗ್ತದೆ, ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕಾಗ್ತದೆ. ಆಗ ಮಾತ್ರ ಈ ರಾಷ್ಟ್ರ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮನವಿಯನ್ನು ನಾನು ಕೂಡ ಮಾಡ್ತಾಯಿದ್ದೀನಿ.